ಹನಿ ಟ್ರ್ಯಾಪ್ ಮಾಡಿದ್ದಂತ ಖತರ್ನಾಕ್ಗಳನ್ನ ಬೆಳಗಾವಿ ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ. ಅರೆನಗ್ನ ವಿಡಿಯೋವೊಂದನ್ನು ಚಿತ್ರೀಕರಿಸಿ ವ್ಯಕ್ತಿಯೊಬ್ಬರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ ನಡೆದಿರುವಂತ ಘಟನೆ ಇದು. ಈರಪ್ಪ ಮುನ್ಯಾಳ ಅನ್ನೋ ವ್ಯಕ್ತಿಯ ಬಳಿಯಿಂದ 10 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟು 9 ಲಕ್ಷ ಹಣ ಪಡೆದು ಮತ್ತೊಂದು ಲಕ್ಷಕ್ಕಾಗಿ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಆ ಗ್ಯಾಂಗ್ ಅನ್ನ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈರಪ್ಪ ಮುನ್ಯಾಳ ಅನ್ನೋ ವ್ಯಕ್ತಿಯ ಅರೆನಗ್ನ ವಿಡಿಯೋವನ್ನು ಚಿತ್ರೀಕರಿಸಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು, 9 ಲಕ್ಷ ನೀಡಲಾಗಿತ್ತು, ಮತ್ತೊಂದು ಲಕ್ಷಕ್ಕೆ ಕಾಯ್ತಾ ಇದ್ರು. ಈ ವೇಳೆ ಪೊಲೀಸರು ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಫೋಟೋಗಳನ್ನು ನೋಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ಈ ಗ್ಯಾಂಗ್ ಯಾವ ರೀತಿ ಕಾರ್ಯಾಚರಿಸ್ತಾ ಇತ್ತು ಮತ್ತು ಪೊಲೀಸರು ಹೇಗೆ ಇವರನ್ನು ಕೆಡವಿದ್ರು? ಬಂಧಿತ ಆರೋಪಿಗಳು ಏನು ಪ್ರಭಾವಿ ಮತ್ತು ಹಣ ಇರ್ತಕ್ಕಂತ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿಕೊಂಡು ಟಾರ್ಗೆಟ್ ಮಾಡಿ ಅವರನ್ನ ಹನಿ ಟ್ರ್ಯಾಪ್ಗೆ ಬೀಳಿಸ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಮಹಿಳೆಯೊಬ್ಬಳನ್ನ ಮುಂದಿಟ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ರು. ಯಾವಾಗ ಮೂಡಲಗಿಯ ಪುರಸಭೆ ಸದಸ್ಯನ ಒಬ್ಬರ ಏನು ವಿಡಿಯೋವನ್ನ ಮಾಡ್ಲಿಕ್ಕೆ ಇವರು ಏನು ಸಿದ್ಧತೆ ಮಾಡ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಈ ಮಹಿಳೆಯನ್ನ ಬಂಧಿತ ಮಹಿಳೆಯನ್ನ ಮುಂದಿಟ್ಕೊಂಡು ಅವರನ್ನ ಏನು ವ್ಯವಸ್ಥಿತವಾಗಿ ಮರಳು ಮಾಡಿ ಏನಂತಂದ್ರೆ ಹುಕ್ಕೇರಿಯ ಒಂದು ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಏನು ಲಾಡ್ಜ್ನ ಒಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಇಬ್ಬರು ಆರೋಪಿಗಳೇನಿದ್ದಾರೆ ಇವರು ಎಂಟ್ರಿ ಕೊಟ್ಟು ಆ ವಿಡಿಯೋವನ್ನ ಚಿತ್ರೀಕರಣ ಮಾಡ್ಕೊಂಡ ನಂತರ ಆತನಿಗೆ ಹೆದರಿಕೆಯನ್ನ ಹಾಕ್ತಾರೆ. ಒಂದು ವೇಳೆ ನೀ ಹಣ ಕೊಡದೇ ಇದ್ರೆ ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನ ಹಾಕ್ತಾರೆ. ಹಾಗಾಗಿ ಸಹಜವಾಗಿ 9 ಲಕ್ಷ ರೂಪಾಯಿ ಈ ಏನು ನೊಂದಂತ ವ್ಯಕ್ತಿ ಏನಿದ್ದಾರೆ ಅವರು ನೀಡ್ತಾರೆ. 1 ಲಕ್ಷಕ್ಕೆ ಏನಂತಂದ್ರೆ ಪದೇಯಾಗಿ ಈ ಆರೋಪಿಗಳು ಏನಂತಂದ್ರೆ ಆ ಪುರಸಭೆ ಸದಸ್ಯನ ಹಿಂದೆ ಬಿದ್ದಿರೋದ್ರಿಂದ ಸಹಜವಾಗಿ ಏನಂತಂದ್ರೆ ಆತ ಮೂಡಲಗಿ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾನೆ. ಮಾಹಿತಿ ನೀಡಿದ ನಂತರ ಮೂಡಲಗಿ ಠಾಣೆ ಪೊಲೀಸರು ಈಗ ಈ 3 ಆರೋಪಿಗಳು, ಮಹಿಳೆ ಸೇರಿದಂತೆ 3 ಆರೋಪಿಗಳನ್ನ ಈಗ ಬಂಧಿಸಿರುವಂತದ್ದು, ಬಂಧಿಸಿ ಜೈಲಿಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ತಂಡ ಏನಿದೆ, ಈ ಏನು ಗ್ಯಾಂಗ್ ಏನಿದೆ, ಇದುವರೆಗೆ ಎಷ್ಟು ಜನರಿಗೆ ಈ ರೀತಿ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮೂಡಲಗಿ ಠಾಣೆ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ರೀತಿಯಾಗಿ ಇನ್ನು ಬೇರೆ ಜನರಿಗೆ ಈ ಒಂದು ಹನಿ ಟ್ರ್ಯಾಪ್ಗೆ ಬೀಳಿಸಿರುವಂತ ಸಾಧ್ಯತೆ ಇರೋದ್ರಿಂದ ಸಹಜವಾಗಿ ಹೆಚ್ಚಿನ ವಿಚಾರಣೆಯನ್ನ ಈಗ ಮೂಡಲಗಿ ಠಾಣೆ ಪೊಲೀಸರು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.